ನಮಸ್ಕಾರ. ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸರ್ಸೈಸ್ ಥರ್ಡ್ ಕ್ವಶನ್ ಆಗಿದ್ದೀವಿ. ಏನು ಥರ್ಡ್ ಕ್ವಶನ್? ಇನ್ ದ ಫಾಲೋಯಿಂಗ್ ಎಪೀಸ್ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಇನ್ ದ ಬಾಕ್ಸಸ್. ಇಲ್ಲಿ ಎ ಪಿ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಬಾಕ್ಸ್ ಇದೆ ಮಿಸ್ಸಿಂಗ್ ಟರ್ಮ್, ಅದನ್ನು ಕಂಡುಹಿಡಿಯಬೇಕು. ಫಸ್ಟ್ ಕ್ವಶನ್ ನೋಡೋಣ. 2 ಬಾಕ್ಸ್ 26 etc. ಫಾರ್ಮುಲಾ ಶೀಟ್ ಮುಂದೆ ಇಟ್ಕೊಂಡಿದ್ದೀರಲ್ವ, ಅದರಲ್ಲಿ ಎರಡನೇ ಫಾರ್ಮುಲಾ ನೋಡಿ. ಎ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಏನಾಗುತ್ತೆ ಎ ಪ್ಲಸ್ ಡಿ ಆಗುತ್ತೆ, ಥರ್ಡ್ ಟರ್ಮ್ ಏನಾಗುತ್ತೆ ಎ ಪ್ಲಸ್ 2d, ಹಾಗೆ ಫೋರ್ತ್ ಟರ್ಮು ಎ ಪ್ಲಸ್ 3d, ಹಾಗೆ ಕಂಟಿನ್ಯೂ ಆಗುತ್ತೆ. ಈ ಫಾರ್ಮುಲಾ ನೋಡಿ. ಇದರಲ್ಲಿ ನಾವು A3 ಏನು ಫಾರ್ಮುಲಾ ಇದೆಯೋ ಅದು ಹಾಕೋಣ. A3 ಅಂದರೆ ಥರ್ಡ್ ಟರ್ಮ್ 26 ಇದೆಯಲ್ಲ, ಅದಕ್ಕೆ ಫಾರ್ಮುಲಾ ಹಾಕೋಣ. ಏನಕ್ಕೆ ಅಂದರೆ ಫಸ್ಟು ಡಿ ಕಂಡುಹಿಡಿದ್ರೆ ಆಮೇಲೆ ಸೆಕೆಂಡ್ ಟರ್ಮ್ ಕಂಡುಹಿಡಿಬೋದು, ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿದ್ರೆ ಆಮೇಲೆ ಸೆಕೆಂಡ್ ಟರ್ಮ್ ಕಂಡುಹಿಡಿಬೋದು. ಅದಕ್ಕೆ A3 A ಪ್ಲಸ್ 2d ಅಂತ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು A3 ಗೊತ್ತಿದೆ ನಮಗೆ 26 ಅಂತ, ಎ ಗೊತ್ತಿದೆ, ಫಸ್ಟ್ ಟರ್ಮ್ 2 ಪ್ಲಸ್ 2d, ಡಿ ಗೊತ್ತಿಲ್ಲ, ಹಾಗೆ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು 2dನ RHS ಇಂದ LHS ತೊಗೊಂಡ್ರೆ ಮೈನಸ್ 2d ಆಗುತ್ತೆ, ಹಂಗೆ ಬರ್ಕೊಂಡಿದ್ದೀವಿ. 2 ಹಂಗೆ ಬರ್ಕೊಂಡಿದ್ದೀವಿ. 26 LHS ಇಂದ RHS ಬಂದರೆ ಮೈನಸ್ 26 ಆಗಿದೆ. ನೆಕ್ಸ್ಟು ಮೈನಸ್ 2d = 2 ಮೈನಸ್ 26 ಮೈನಸ್ 24 ಆಗುತ್ತೆ. ನೆಕ್ಸ್ಟು ಡಿ ಎರಡು ಕಡೆ ಮೈನಸ್ ಇದೆ, ಕ್ಯಾನ್ಸಲ್ ಮಾಡೋಣ LHS RHS ಅಲ್ಲಿ. ನೆಕ್ಸ್ಟು ಡಿ = 24 ಹಂಗೆ ಬರ್ಕೊಂಡಿದ್ದೀವಿ. ಮೇಲಿರೋದು 2 × d ಅಂತ, 2d ಅಂದರೆ 2 × d ಮಲ್ಟಿಪ್ಲಿಕೇಶನ್ ಇದೆ, ಅದು RHS ಬಂದರೆ ಡಿವಿಷನ್ ಆಗುತ್ತೆ. 24 / 2 = 12. ಈಗ ನಮಗೆ ಡಿ ಸಿಕ್ಕಿದೆ 12. ಈಗ ಮತ್ತೆ ಫಾರ್ಮುಲಾ ಶೀಟ್ ನೋಡಿ, ಅದೇ ಸೆಕೆಂಡ್ ಫಾರ್ಮುಲಾನೇ. ಈಗ ನಾವು ಸೆಕೆಂಡ್ ಟರ್ಮ್ಗೆ ಏನು ಫಾರ್ಮುಲಾ ಇದೆಯೋ ಅದು ಹಾಕೋಣ. ಸೆಕೆಂಡ್ ಟರ್ಮ್ ಬರಬೇಕಾದ್ರೆ ಏನು ಫಾರ್ಮುಲಾ ಮಾಡಬೇಕು? A2 A ಪ್ಲಸ್ ಡಿ, ಅದು ಸೆಕೆಂಡ್ ಟರ್ಮ್ಗಿರೋ ಫಾರ್ಮುಲಾ, ಅದನ್ನು ಹಾಕ್ಕೊಂಡಿದ್ದೀವಿ. A2 A ಗೊತ್ತಿದೆ, ಫಸ್ಟ್ ಟರ್ಮ್ 2 ಪ್ಲಸ್ ಡಿ ನಾವೇ ಕಂಡುಹಿಡಿದಿದ್ದೀವಿ 12 ಅಂತ, ಅದನ್ನು ಹಾಕ್ಕೊಳ್ಳಿ. 2 + 12 14. ಈ ಕ್ವಶನಲ್ಲಿ ಸೆಕೆಂಡ್ ಟರ್ಮ್ ಅಂದರೆ ಬಾಕ್ಸಲ್ಲಿರೋ ಏನು ನಂಬರ್ ಬರಬೇಕು? 14 ಬರಬೇಕು. ಥ್ಯಾಂಕ್ ಯು.